ಭಯದಿಂದ ಆವರಿಸಿದ ಒಂದು ನೆಲದಲ್ಲಿ ಸಮಾಧಿಗಳ ಮಧ್ಯೆ ಒಬ್ಬ ಮನುಷ್ಯ ಬದುಕುತ್ತಿದ್ದ. ಜನರು ಅವನನ್ನು ಬಿಟ್ಟು ಹೋದರು. ಕಬ್ಬಿಣದ ಕಟ್ಟೆಗಳು ಅವನನ್ನು ಹಿಡಿಯಲಿಲ್ಲ. ಯಾರೂ ಅವನಿಗೆ ಸಹಾಯ ಮಾಡಲಿಲ್ಲ. ಕತ್ತಲೆ ಅವನ ರಾತ್ರಿ ಆಳಿತು. ಅವನ ಕೂಗು ಪರ್ವತಗಳಲ್ಲಿ ಪ್ರತಿಧ್ವನಿಸಿತು. ಆದರೆ ಒಂದು ದಿನ ಯೇಸು ಆ ತೀರಕ್ಕೆ ಬಂದನು. ದೆವ್ವ ಹಿಡಿದ ಮನುಷ್ಯ ಯೇಸುವನ್ನು ಕಂಡಾಗ ಓಡಿ ಬಂದು ಆತನ ಪಾದಗಳ ಬಳಿ ಬಿದ್ದ. ಅವನೊಳಗಿನ ದೆವ್ವಗಳು ಕೂಗಿದವು, ಪರಮೋನ್ನತ ದೇವರ ಮಗನಾದ ಯೇಸುವೆ, ನಮ್ಮೊಂದಿಗೆ ಏನು ಕೆಲಸ? ಏಕೆಂದರೆ ಕತ್ತಲೆ ಯೇಸುವಿನ ಹೆಸರನ್ನು ಬಲ್ಲದು. ಯೇಸು ಶಾಂತವಾಗಿ ನಿಂತು ಹೇಳಿದರು, ಈ ಮನುಷ್ಯನಿಂದ ಹೊರಬಾ. ನೆಲ ನಡುಗಿತು. ದೆವ್ವಗಳು ಗರ್ಜಿಸಿದವು. ಬಂಧನಗಳ ಶಕ್ತಿ ಕಳೆದು ಹೋಯಿತು. ಒಂದು ಮಾತು ಸಾಕಾಯಿತು. ಕತ್ತಲೆ ಓಡಿತು. ದೆವ್ವಗಳು ಹಂದಿಗಳೊಳಗೆ ಹೋಗಿ ಸಮುದ್ರದಲ್ಲಿ ಮುಳುಗಿದವು. ಆ ಮನುಷ್ಯ ಮಾತ್ರ ಶಾಂತನಾದ. ಮೊದಲ ಬಾರಿಗೆ ಮುಕ್ತನಾದ. ಬಟ್ಟೆ ಧರಿಸಿಕೊಂಡು ಚೇತರಿಸಿಕೊಂಡು ಪೂರ್ಣನಾಗಿ ಕುಳಿತಿದ್ದ. ಯೇಸು ಅವನಿಗೆ ಹೇಳಿದರು, ನಿನ್ನ ಮನೆಗೆ ಹೋಗು. ಪ್ರಭು ನಿನಗಾಗಿ ಮಾಡಿದ ದಯೆಯನ್ನು ಹೇಳು. ಅವನು ಹೋದನು. ಹಳೆಯ ಜೀವನದ ಬಂಧನದಿಂದಲ್ಲ, ದೇವರ ಕೃಪೆಯ ಸಾಕ್ಷಿಯಾಗಿ. ಏಕೆಂದರೆ ಯೇಸು ಮಾತನಾಡಿದಾಗ ದೆವ್ವಗಳು ಓಡುತ್ತವೆ, ಬಂಧನಗಳು ಮುರಿಯುತ್ತವೆ, ಜೀವನಗಳು ಬದಲಾಗುತ್ತವೆ. ಯೇಸು ಕ್ರಿಸ್ತನನ್ನು ನಂಬಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಿಕೊಳ್ಳಿ. ಇದೇ ತರಹದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.